ವೀಕ್ಷಕರೇ ನಮಸ್ಕಾರ. ನಾನು ಇವತ್ತಿರೋದು ಮೈಸೂರಿನ ಒನ್ ಆಫ್ ದಿ ವೆರಿ ವೆಲ್ ನೋನ್ ರೆಸಿಡೆನ್ಷಿಯಲ್ ಲೇಔಟ್ ಆ್ಯಂಡ್ ವೆರಿ ಫಾಸ್ಟ್ ಗ್ರೋಯಿಂಗ್ ರೆಸಿಡೆನ್ಷಿಯಲ್ ಲೇಔಟ್ಗಳಲ್ಲಿ ಒಂದಾದಂತಹ ದಟ್ಗಳ್ಳಿಲಿದ್ದೀನಿ. ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ ಈ ಖಾಲಿ ನಿವೇಶನ 3040 ಈಸ್ಟ್ ಫೇಸಿಂಗ್ ಸೈಟ್ ಇದು ಸೇಲ್ಗಿರುವಂಥದ್ದು. ಎಲ್ಲಿದೆ ದಟ್ಗಳ್ಳಿ? ಬಹಳ ದೊಡ್ಡ ಲೊಕೇಶನ್ ಆಗಿದೆ, ದೊಡ್ಡ ಏರಿಯಾ ಆಗಿರೋದ್ರಿಂದ ಈ ಲೊಕೇಶನ್ ಎಲ್ಲಿದೆ ಅಂತಂದರೆ ನೀವು ನೋಡ್ತಾ ಇರೋದು ನೈರ್ಪುಣ್ಯ ಸ್ಕೂಲ್ ಇದೆ, ಅದ್ರ ಪಕ್ಕದಲ್ಲಿ ಮಾಂಗಲ್ಯ ಸಂಗಮ ಚೌಲ್ಟ್ರ್ ಇದೆ, ಅದ್ರ ಮುಂಭಾಗದಲ್ಲಿರುವಂತಹ ಈಸ್ಟ್ ಫೇಸಿಂಗ್ ಸೈಟ್ ಇದು. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಅಲಾಟ್ ಆಗಿರುವಂತಹ ಸೈಟು. ಏನು ವ್ಯವಸ್ಥೆಗಳು ದಟ್ಗಳ್ಳಿಲಿ ಅಕಸ್ಮಾತ್ ನೋಡ್ತಾ ಇರೋ ದಟ್ಗಳ್ಳಿ ಎಲ್ಲಿದೆ ಗೊತ್ತಿಲ್ಲ ಅಂತಂದರೆ ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 7 ಕಿಲೋಮೀಟ್ರ್ ಒಳಗೆ ಇರುವಂಥದ್ದು. ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟ್ ಅದು. ಈ ನಿವೇಶನ ಏರಿಯಾದಲ್ಲಿ ಏನೇನು ಸವಲತ್ತುಗಳಿದೆ, ಏನೇನು ಸೌಲಭ್ಯಗಳಿದೆ ಅಂತಂದರೆ ಕುಡಿಯೋ ನೀರು ವ್ಯವಸ್ಥೆ ಅಂದರೆ ಕಬಿನಿ ವಾಟರ್ ಸಪ್ಲೈ ಇದೆ, ಎಲೆಕ್ಟ್ರಿಸಿಟಿ ಇದೆ, ಈಗಾಗಲೇ ಡಾಂಬರೀಕರಣ, ಟಾರ್ ರೋಡ್, ಬ್ಯೂಟಿಫುಲ್ ಟಾರ್ ರೋಡ್ಗಳಿದೆ, ಕನೆಕ್ಟಿವಿಟಿ ಭಾಳ ಚೆನ್ನಾಗಿದೆ. ಮತ್ತು ಕಸ ವಿಲೇವಾರಿ ಅಂತ ಕಸ ತೊಗೊಂಡು ಹೋಗುವ ದಿನನಿತ್ಯ ಕಸ ತೊಗೊಂಡು ಹೋಗುವಂತಹ ವ್ಯವಸ್ಥೆ ಇವೆಲ್ಲವೂ ಇರುವಂತಹ ದಟ್ಗಳ್ಳಿ ಇರುವಂತಹ ಸೈಟ್ ಸೇಲಿಗಿದೆ. ಅಕ್ಕಪಕ್ಕದಲ್ಲಿ ಶಾಪಿಂಗ್ ಸೆಂಟರ್ಗಳು, ಡಾಕ್ಟರ್ ಕ್ಲಿನಿಕ್ಗಳು, ಆಮೇಲೆ ಶಾಪಿಂಗ್ ಮಾಲ್ಸ್ಗಳು, ಸ್ಕೂಲ್ಸು, ಕಾಲೇಜಸ್ಸು ಇವೆಲ್ಲವೂ ಇರುವಂಥದ್ದು. ಅಂದರೆ ನಿಮಗೆ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರೋದು ಅನ್ನಿಸ್ತು ಸೇಫೆಸ್ಟ್ ರೆಸಿಡೆನ್ಷಿಯಲ್ ಲೇಔಟ್ ಸಹ ಅಂತಲೂ ನಾನು ಹೇಳ್ಬೋದು. ಆ್ಯಸ್ ಅ ವೆಟ್ ಮೈಸೂರು ಇಸ್ ಎ ವೆರಿ ಸೇಫ್ ಸಿಟಿ. ಅದರಲ್ಲೂ ದಟ್ಗಳ್ಳಿ, ಕುವೆಂಪುನಗರ, ರಾಮಕೃಷ್ಣ ಇವೆಲ್ಲವೂ ಇನ್ನಷ್ಟು ಬಹಳ ಸೇಫ್ ರೆಸಿಡೆನ್ಷಿಯಲ್ ಲೇಔಟು. ನೀವು ಮನೆ ಕಟ್ಕೊಂಡು ವಾಸ ಮಾಡಲಿಕ್ಕೆ ಬಹಳ ಸೂಕ್ತವಾಗಿರುವಂತಹ ಏರಿಯಾ ದಟ್ಗಳ್ಳಿ. ಇನ್ ಆ್ಯಂಡ್ ಔಟ್ ಅಂದರೆ ಒಳಗೆ ಬರಲಿಕ್ಕೆ ಮತ್ತು ಹೊರ ಹೋಗಲಿಕ್ಕೆ ಅಂದರೆ ರಿಂಗ್ ರೋಡ್ಗೆ ಭಾಳ ಹತ್ತಿರ ಇರೋದ್ರಿಂದ ಇದನ್ನು ನಾನು ಐ ಕಾಲ್ ದಿಸ್ ಆ್ಯಸ್ ಅ ಪ್ರಾಪರ್ಟಿ ಟು ಬಿಲ್ಡ್ ಯುವರ್ ಡ್ರೀಮ್ ಹೋಮ್. ಆರ್ ಮೈಸೂರಿನಲ್ಲಿ ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ಸಹ ದಟ್ಗಳ್ಳಿ ಈಸ್ ಒನ್ ಆಫ್ ದಿ ಗುಡ್ ಆಪ್ಷನ್ಸ್ ಟು ಬಿಲ್ಡ್ ಯುವರ್ ಡ್ರೀಮ್ ಹೋಮ್ or to invest in Mysore. So for more information on this property visit, other details, you can contact us in the given number in the description below. We'll see you again with another property in another place of Mysore. Till then, people, take care and bye-bye.